ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಅತಂತ್ರ ಫಲಿತಾಂಶ ಕಂಡುಬಂದ ಹಿನ್ನೆಲೆಯಲ್ಲಿ ವಿದೇಶದಲ್ಲೇ ಕುಳಿತು ಎಚ್ಡಿಕೆ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ. ರಾಜಕೀಯ ಲೆಕ್ಕಾಚಾರ ನಡೆಸ್ತಾ ಇದ್ದು ಯಾರಿಗೆ ಬೆಂಬಲಿಸಬೇಕು, ಯಾರನ್ನ ಬೆಂಬಲಿಸಿದ್ರೆ ಪರಿಣಾಮ ಏನಾಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ವಿದೇಶದಲ್ಲೇ ಕೂತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ತೆರಳಿದ್ದಾರೆ. ಒಂದು ಕಡೆ ವಿಶ್ರಾಂತಿ, ಮತ್ತೊಂದು ಕಡೆ ಆರೋಗ್ಯದ ಹಿನ್ನೆಲೆಯಲ್ಲಿ, ಅವರ ಚಿಕಿತ್ಸೆ ಹಿನ್ನೆಲೆಯಲ್ಲಿ, ತಪಾಸಣೆಯ ಹಿನ್ನೆಲೆಯಲ್ಲಿ ಅವರು ವಿದೇಶಕ್ಕೆ ಹಾರಿದ್ರು ಕೂಡ ಇಲ್ಲಿನ ಲೆಕ್ಕಾಚಾರಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರಬಹುದು, ಯಾರ್ಯಾರ ಜೊತೆ ಹೋಗಬೇಕು, ಯಾರ ಜೊತೆ ಹೋದ್ರೆ ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಆದಂತಹ ಲೆಕ್ಕಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕುಮಾರಸ್ವಾಮಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಫೋನ್ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ಈಗ ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಜೆಡಿಎಸ್ ಅಂದುಕೊಂಡ ರೀತಿಯಲ್ಲಿ ಅಲ್ಲಿ ಇಷ್ಟು ಸೀಟ್ ಬರಬಹುದು ಅನ್ನೋದು ಇಲ್ಲ. ಮತ್ತೊಂದು ಕಡೆ ಸರಳ ಬಹುಮತ ಯಾವ ಪಕ್ಷಕ್ಕೂ ಸಿಗದ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗುವಂತಹ ಚಾನ್ಸಸ್ ಸಿಕ್ಕರೆ ಜೆಡಿಎಸ್ ನ ಲೆಕ್ಕಾಚಾರ ಏನು? ನವಿತಾ ಜೈನ್, ಬಹಳ ಮುಖ್ಯವಾಗಿ ನೋಡಿ, ನಿನ್ನೆ ಒಂದ್ 3-4 ಮತದಾನೋತ್ತರ ಸಮೀಕ್ಷೆಗಳು ಹೊರಬಂದ್ವಲ್ಲ, ಅದರಲ್ಲಿ ಒಂದಷ್ಟು ಕೆಲವೊಂದು ಸಮೀಕ್ಷೆಗಳಲ್ಲಿ ಮಾರ್ಜಿನಲ್ಲಿ ಅಂದ್ರೆ 100, 105, 90, 95 ಈ ರೀತಿಯಾದಂತ ಒಂದು ಫಲಿತಾಂಶ ಕಾಂಗ್ರೆಸ್ ಬಿಜೆಪಿಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಜೆಡಿಎಸ್ ಕಿಂಗ್ ಮೇಕರ್ ಆಗುವಂತ ಒಂದು ಲೆಕ್ಕಾಚಾರದಲ್ಲಿದೆ. ಅದರಂತೆ ಮತ್ತೊಮ್ಮೆ ಸಿಎಂ ಹುದ್ದೆಗೆ ಏರ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇರ್ತಕ್ಕಂಥದ್ದು. ಹೃದಯ ಬೇನೆ ಸಮಸ್ಯೆ, ಮತ್ತೊಂದು ಕಡೆಯಾಗಿ ಆರೋಗ್ಯ ತಪಾಸಣೆ, ಮತ್ತೊಂದು ಕಡೆಯಾಗಿ ವಿಶ್ರಾಂತಿ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ತೆರಳಿರ್ತಕ್ಕಂಥ ಕುಮಾರಸ್ವಾಮಿ ಅವರು ವಿದೇಶದಲ್ಲೇ ಕುಳಿತು ರಾಜಕೀಯ ಲೆಕ್ಕಾಚಾರವನ್ನ ಹಾಕಿಕೊಳ್ತಾ ಇರ್ತಕ್ಕಂಥದ್ದು. ಒಂದ್ ವೇಳೆ ಅತಂತ್ರ ಫಲಿತಾಂಶ ಬಂದಿದ್ದೇ ಆಗಿದ್ದಲ್ಲಿ ಯಾವ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ಬೇಕು, ಕಾಂಗ್ರೆಸ್ ಜೊತೆ ಹೋಗ್ಬೇಕಾ ಅಥವಾ ಬಿಜೆಪಿ ಜೊತೆ ಹೋಗ್ಬೇಕಾ? ಬಿಜೆಪಿ ಜೊತೆ ಹೋದ್ರೆ ಒಂದ್ ಕಡೆಯಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮತ್ತೊಂದ್ ಕಡೆ ರಾಜ್ಯದಲ್ಲಿ ನನಗೆ ಬೆಂಬಲವನ್ನ ಕೊಟ್ಟು ಸಿಎಂ ಆಗಿದ್ದೇ ಆಗಿದ್ದಲ್ಲಿ ಸುಲಭವಾಗಿ ಆಡಳಿತನ ನಡೆಸಬಹುದು. ಎಲ್ಲದಕ್ಕೂ ಮಿಗಿಲಾಗಿ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಕಳೆದ ಮೈತ್ರಿ ಸರ್ಕಾರದಲ್ಲಿ ಆದಂತ ಒಂದು ತೊಂದರೆ ಇದೆಯಲ್ಲ, ಅದನ್ನ ಕುಮಾರಸ್ವಾಮಿರೇ ಅನೇಕ ಬಾರಿ ಉಲ್ಲೇಖ ಮಾಡಿದ್ದಾರೆ. ವಿಷಕಂಠನಾಗಿ ಇವತ್ತು ನಾನು ಆಡಳಿತವನ್ನ ನಡೆಸ್ತಾ ಇದ್ದೀನಿ ಅಂತ. ಆ ರೀತಿಯಾದಂತ ಪ್ರಮಾದ ಎದುರಾಗಲ್ಲ. ಯಾಕಂತ ಹೇಳಿದ್ರೆ ಬಿಜೆಪಿಯಲ್ಲಿ ಸಿಎಂ ಹುದ್ದೆಗೆ ಲಾಬಿ ನಡೆಸಲು ಮಾಸ್ ಲೀಡರ್ಗಳ ಕೊರತೆ ಇದೆ. ಹೀಗಾಗಿ ನಾನು ಸುಲಭವಾಗಿ ಆಡಳಿತವನ್ನ ನಡೆಸಬಹುದು ಅನ್ನುವಂತ ಲೆಕ್ಕಾಚಾರ ಚಿಂತನೆಯಲ್ಲಿ ಕುಮಾರಸ್ವಾಮಿ ಇರ್ತಕ್ಕಂಥದ್ದು. ಆದ್ರೆ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಒಂದು ತೀರ್ಮಾನವೇ ಅಂತಿಮವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಏನು ನಿರಂತರ ಸಂಪರ್ಕದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ದೇವೇಗೌಡರು ಹಳದಿ ತೂಗಿ ದಾಳವನ್ನು ಉರುಳಿಸ್ತಾರೆ. ಯಾಕಂದ್ರೆ ತಮ್ಮ ಪಕ್ಷದ ಟ್ಯಾಗ್ ಲೈನ್ ಇದೆಯಲ್ಲ, ಜಾತ್ಯತೀತ ಅಂತ, ಜಾತ್ಯತೀತ ತತ್ವಕ್ಕೆ, ಜಾತ್ಯತೀತ ಟ್ಯಾಗ್ ಲೈನ್ಗೆ ಧಕ್ಕೆ ಆಗಬಾರ್ದು. ಬಿಜೆಪಿ ಜೊತೆ ಹೋಗಿದ್ದೇ ಆಗಿದ್ದಲ್ಲಿ ಅದು ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಭಾರಿ ಹೊಡೆತ ಬೀಳುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ದೇವೇಗೌಡರು ಇರ್ತಕ್ಕಂಥದ್ದು. ಅಂತಿಮವಾಗಿ ದೇವೇಗೌಡರು ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನುವಂಥದ್ದೇ ಕ್ಯೂರಿಯಾಸಿಟಿ. ಅದೇ ಕುತೂಹಲಕ್ಕೆ ಕಾರಣ ಆಗಿರೋದು. ನೋಡೋಣ ಆ ಲೆಕ್ಕಾಚಾರ ಏನು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ತಿಮ್ಮೇಗೌಡ ಡೀಟೇಲ್ಸ್ಗೆ.